ಪ್ರೀತಿಯ ಮೊದಲ ಭಾವನೆಗೆ. ನಾನು ಇಲ್ಲಿ ಕ್ಷೇಮ. ನೀನ್ ಹೇಗಿದ್ದೀಯಾ? ಈ ಪ್ರಶ್ನೆ ಕೇಳೋ ಹಕ್ಕು ಈಗ ನನಗಿಲ್ಲ ಅನ್ನೋದು ಗೊತ್ತು. ಆದರೂ ಕೆಲವೊಮ್ಮೆ ನನಗರಿವಿಲ್ಲದೆ ಮನಸ್ಸು ಆಗಾಗ ಕೇಳ್ತಲೇ ಇರುತ್ತೆ. ಬಹಳ ವರ್ಷಗಳ ನಂತರ ಹೀಗೊಂದು ಪತ್ರ ಬರಿತಾ ಇದ್ದೀನಿ. ರಿಪ್ಲೈ ಬರುತ್ತೆ ಅನ್ನೋ ನಿರೀಕ್ಷೆ ಅಲ್ಲ, ಅಥವಾ ಎಲ್ಲವೂ ಮೊದಲಿನಂತಾಗ್ಲಿ ಅನ್ನೋ ಆಸೆಯೂ ಅಲ್ಲ. ಜಸ್ಟ್ ಥ್ಯಾಂಕ್ ಯು ಹೇಳ್ಬೇಕು ಅನ್ನಿಸ್ತಿತ್ತು. ನನ್ನ ಜೀವನದಲ್ಲಿ ಒಮ್ಮೆ ತುಂಬಾ ಸುಂದರವಾದ ಭಾವನೆಯಾಗಿ ಬಂದಿರೋದಕ್ಕೆ. ನಮ್ಮ ಸ್ಟೋರಿ ಯಾವ ದೊಡ್ಡ ಪ್ರೇಮ ಕಥೆನೂ ಆಗಿರ್ಲಿಲ್ಲ, ಆದ್ರೆ ಅದರ ಸಿಂಪ್ಲಿಸಿಟಿಯಲ್ಲಿ ಏನೋ ಇತ್ತು. ಅದನ್ನ ಈಗ ಹೇಗ್ ಮೆಜರ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ದೇಹದ ಆಸೆ ಇರ್ಲಿಲ್ಲ, ಮನಸ್ಸಿನ ಖುಷಿ ಸಾಕಾಗಿತ್ತು. ಬರೀ ಒಂದು ಮೆಸೇಜ್ ಇಡೀ ದಿನವನ್ನೇ ಬ್ಯೂಟಿಫುಲ್ ಮಾಡ್ತಾ ಇತ್ತು. ಒಂದು ಕಾಲ್ ಸಾಕಾಗ್ತಾ ಇತ್ತು. ಕೈ ಹಿಡಿಯೋ ಅವಶ್ಯಕತೆ ಇರಲಿಲ್ಲ. ನಿನ್ ಜೊತೆಗಿನ ಭಾವನೆಗಳು, ಮಾತುಗಳು ಹತ್ತಿರವಾಗಿಸ್ತಾ ಇದ್ವು. ಆ ವಯಸ್ಸಿನ ಸೋ ಕಾಲ್ಡ್ ಪ್ರೀತಿ ತುಂಬಾ ವಿಚಿತ್ರ ಅಲ್ವಾ? ಒಬ್ಬರನ್ನೊಬ್ಬರು ಪಡ್ಕೋಬೇಕು ಅನ್ನೋ ಆಸೆಗಿಂತ ಅವ್ರ ಜೊತೆ ಸ್ವಲ್ಪ ಹೆಚ್ಚು ಸಮಯ ಕಳೆಯೋ ಆಸೆನೆ ದೊಡ್ಡದಾಗಿರುತ್ತೆ. ಫಸ್ಟ್ ಟೈಮ್ ನೀನ್ ನೋಡಿದ ದಿನ ಇನ್ನೂ ನೆನಪಿದೆ. ಅದ್ಯಾವತ್ತೂ ಇಲ್ಲದ ಒಂದ್ ಸೆಳೆತ. ಈಗ ನೆನ್ಸ್ಕೊಂಡ್ರೆ ಅದೇನೋ ಖುಷಿ ಕೂಡ. ಆ ಟೈಮಲ್ಲಿ ನಿನ್ ಜೊತೆಗಿನ ಸಣ್ಣ ಸಣ್ಣ ವಿಷಯಗಳು ಒಂದಿನ ಇಷ್ಟು ದೊಡ್ಡ ನೆನಪುಗಳಾಗಬಹುದು ಅನ್ನೋ ಊಹೆನು ಅಂದು ನನಗಿರ್ಲಿಲ್ಲ. ನಿನ್ ಜೊತೆ ಮಾತಾಡೋಕೆ ರೀಸನ್ ಹುಡುಕ್ತಾ ಇದ್ದ ದಿನಗಳು, ರಿಪ್ಲೈ ಬರೋವರೆಗೂ ಫೋನ್ ನೋಡುತ್ತಿದ್ದ ಕ್ಷಣಗಳು, ಲೇಟ್ ಆದ್ರೆ ಏನೋ ಕಳೆದುಕೊಂಡ ಹಾಗೆ ಅನಿಸಿದ ಸಂಜೆಗಳು ಈಗ ನೆನ್ಸ್ಕೊಂಡ್ರೆ ಎಷ್ಟು ಇನ್ನೋಸೆಂಟ್ ಆಗಿತ್ತು ಅನ್ಸುತ್ತೆ ಅಲ್ವಾ? ನಿನ್ ಜೊತೆಗಿನ ಕಾನ್ವರ್ಸೇಷನ್ಸ್, ರ್ಯಾಂಡಮ್ ಜೋಕ್, ಸಣ್ಣ ಸಣ್ಣ ಫೈಟ್ಸ್, ನಿನ್ನ ಕೇರಿಂಗ್ ನೇಚರ್, ಆಗ ಅವೆಲ್ಲ ಸಾಮಾನ್ಯ ಅನ್ಸಿತ್ತು. ಈಗ ಅರ್ಥ ಆಗ್ತಾ ಇದೆ, ಅದು ಆರ್ಡಿನರಿ ಮೊಮೆಂಟ್ಸ್ ಅಲ್ಲ, ಲೈಫ್ನ ಮೋಸ್ಟ್ ಪೀಸ್ಫುಲ್ ಮೊಮೆಂಟ್ಸ್ ಆಗಿದ್ವು. ಆ ಸಮಯದಲ್ಲಿ ಅದು ಪ್ರೀತಿನೋ ಅಥವಾ ಅಡ್ಮೈರೇಷನ್ ಆಗಿತ್ತೋ ಇನ್ನೂ ಎಕ್ಸಾಕ್ಟ್ ಆಗಿ ಹೇಳಕ್ ಆಗ್ತಿಲ್ಲ. ಆದ್ರೆ ನಿನ್ ಪ್ರೆಸೆನ್ಸ್ ಮಾತ್ರ ತುಂಬಾ ಜೆನ್ಯೂನ್ ಆಗಿತ್ತು. ಲೈಫ್ ರಿಯಲಿ ಹ್ಯಾಡ್ ಅ ಡಿಫ್ರೆಂಟ್ ಪ್ಲಾನ್ ಫಾರ್ ಅಸ್ ಅಲ್ವಾ? ಮೇ ಬಿ ದ ಯೂನಿವರ್ಸ್ ನ್ಯೂ ಸಮಥಿಂಗ್ ವಿ ಡಿಡ್. ಇವತ್ತು ನಾನು ಮೂವ್ ಆನ್ ಆಗಿದ್ದೀನಿ. ನನ್ನದೇ ಒಂದು ಸುಂದರವಾದ ಜೀವನ ಇದೆ, ಒಂದು ವೆಲ್ ಸೆಟಲ್ ಫ್ಯಾಮಿಲಿ ಇದೆ. ನಾನು ನಿಜವಾಗಿಯೂ ಖುಷಿಯಾಗಿದ್ದೀನಿ, ಮತ್ತು ನೀನು ಕೂಡ ಖುಷಿಯಾಗಿದ್ದೀಯ ಅಂತ ನಂಬಿದ್ದೀನಿ. ಬಹುಶಃ ನನಗಿಂತಲೂ ಸುಂದರವಾದ ಬದುಕಲ್ಲಿ ನೀನು ಖುಷಿಯಾಗಿದ್ದೀಯಾ. ಆಮೇಲೆ ಒಂದು ವಿಷಯ, ನಿನ್ನಿಂದ ಕಲಿತ ಅದೆಷ್ಟೋ ವಿಷಯಗಳು, ಹ್ಯಾಬಿಟ್ಸ್ಗಳು ಇನ್ನೂ ನನ್ನ ಜೊತೆ ಇದೆ ಅಂದ್ರೆ ನೀನು ನಂಬ್ತೀಯೋ ಇಲ್ವೋ ಗೊತ್ತಿಲ್ಲ. ನಿನ್ನ ಫೇವ್ರೆಟ್ ಕಲರ್, ನಿನ್ನ ಫೇವ್ರೆಟ್ ಸ್ವೀಟ್ಸ್ ಅದೆಲ್ಲ ಬಿಡು. ಪ್ರಶಾಂತವಾಗಿರುವ ಕಡಲು, ಆಕಾಶ ಇದನ್ನೆಲ್ಲ ಕಂಡಾಗ ಕೂಡ ನಿನ್ನ ನೆನಪಾಗ್ತಾ ಇರುತ್ತೆ. ಕೆಲವು ಹಾಡುಗಳು, ರಸ್ತೆಗಳು, ಜಾಗಗಳು, ಮಳೆಗಾಲದ ಸಂಜೆಗಳೆಲ್ಲ ನಿನ್ನ ನೆನಪಿಸ್ತಾ ಇರ್ತವೆ. ಬಟ್ ನೋವಾಗಿ ಅಲ್ಲ, ಅದೀಗ ಒಂದು ಸುಂದರ ನಗುವಾಗಿ. ಕಾರಣ ಎಲ್ಲರೂ ಫಾರ್ ಎವರ್ ಆಗಿ ಉಳಿಯೋದಿಲ್ಲ ಅಲ್ವಾ? ಬಟ್ ನಮ್ಮ ಹೃದಯನ ಫಾರ್ ಎವರ್ ಸಾಫ್ಟ್ ಆಗಿ ಮಾಡಿ ಹೋಗ್ತಾರೆ. ನೀನು ನನ್ನ ಜೀವನಕ್ಕೆ ಪೇಯ್ನ್ ಆಗಿರ್ಲಿಲ್ಲ, ಒಂದು ಸುಂದರವಾದ ಫೇಸ್ ಆಗಿದೆ. ನನ್ನ ಟೀನೇಜ್ ಮೈಂಡ್ಗೆ ಮೊದಲ ಬಾರಿ ಹಾರ್ಟ್ ಬೀಟ್ ಫಾಸ್ಟ್ ಆಗೋ ಫೀಲಿಂಗ್ಸ್ ಕೊಟ್ಟೆ. ಯಾರನ್ನಾದರೂ ರೀಸನ್ ಇಲ್ಲದೆ ಅಡ್ಮೈರ್ ಮಾಡಬಹುದು ಅನ್ನೋದನ್ನ ಕಲಿಸಿದ್ದೆ. ನೀನು ನನ್ನ ಜೀವನದ ಒಂದು ಆರ್ಡಿನರಿ ಚಾಪ್ಟರ್ ಆಗಿರ್ಲಿಲ್ಲ. ನೀನು ಒಂದು ಬ್ಯೂಟಿಫುಲ್ ಮೆಮರಿ, ಬ್ಯೂಟಿಫುಲ್ ಫೀಲಿಂಗ್ ಅಂಡ್ ಬ್ಯೂಟಿಫುಲ್ ಫಸ್ಟ್ ಲವ್ ಆಗಿದೆ. ಮೇ ಬಿ ವಿ ವೇರ್ ನೆವರ್ ಮೆಂಟ್ ಟು ಸ್ಟೇ, ಬಟ್ ನೀನು ನನ್ನ ಜೀವನದ ಅತ್ಯಂತ ಸುಂದರವಾದ ಕೋಇನ್ಸಿಡೆನ್ಸ್ಗಳಲ್ಲಿ ಒಂದು. ಕ್ಷಮೆ ಇರಲಿ, ನನ್ನಿಂದ ನಿನಗೆ ತಿಳಿದೋ ತಿಳಿಯದೇನೋ ಯಾವುದೇ ರೀತಿಯಲ್ಲಿ ನೋವಾಗಿದ್ರೆ ಕ್ಷಮಿಸ್ಬಿಡು. ಕ್ಷಮೆಗೆ ಅರ್ಹತೆ ಇದೆಯೋ ಗೊತ್ತಿಲ್ಲ, ಸಾಧ್ಯವಾದ್ರೆ ಕ್ಷಮಿಸು. And honestly, I still admire you for the person you were and for the feelings you left behind. Wherever you are, I truly pray life is kind to you. ಖುಷಿಯಾಗಿರು, ಯಾವಾಗಲೂ ಖುಷಿಯಾಗಿರು. Thank you for being my first beautiful feeling. ಇಂತಿ ನಿನ್ನ ನೆನಪನ್ನು ಜೋಪಾನವಾಗಿಟ್ಟಿರುವ ಮನಸ್ಸು.